ನಮ್ಮ ಅಜ್ಜಿಗೆ ನೀವು ಫೇವ್ರೇಟ್. ನೀವು ಹಿಂಗ್ ತಿರುಗಿಯಲ್ಲ ಅವಳಿಗೆ ಬಂದೆ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸೊ ಇವತ್ತು ಒಂದು ಅಗೈನ್ ಒಂದು ಸಿಂಪಲ್ ಆ್ಯಂಡ್ ಕ್ಯೂಟ್ ಶೂಟ್ ಇಟ್ಕೊಂಡಿದ್ದೀವಿ. ಬಟ್ ದಿಸ್ ಟೈಮ್ ಮನೇಲೇ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ನನಗೆ 8th ಮಂತ್ ರನ್ನಿಂಗ್, ಜಾಸ್ತಿ ಟೈಮ್ ಇಲ್ಲ. ಸೊ ಏನು ಅಂದ್ಕೊಂಡಿದ್ದೀನಿ, ಅದು ಶೂಟ್ಗಳನ್ನ ಸ್ವಲ್ಪ ಮುಗಿಸೋಣ ಅಂತ ಅಂದ್ಬಿಟ್ಟು ಇವತ್ತೊಂದು ಶೂಟ್ ಪ್ಲ್ಯಾನ್ ಮಾಡಿದ್ದೆ. ಸೊ ನಿಶಾ ರವೀಂದ್ರ ಈಸ್ ಹಿಯರ್. ಹಾಯ್ ನಿಶಾ ರವೀಂದ್ರ. ಗುಡ್ ಮಾರ್ನಿಂಗ್ ಗೈಸ್. ಸಮಾಚಾರ ಶೂಟು ಅಷ್ಟು ದಿನದಿಂದ ಹೇಳಿದ್ದೀನಿ ಗೈಸ್, ಇದು ತಗೋ, ಬಟ್ಟೆ ತಗೋ ಅಂತ. ಏಯ್ ಫ್ರೀನೇ ಇಲ್ಲ. ಎಲ್ಲ ನಾನು ಈಚೆ ಹೋಗಿದ್ದೀನಿ ಹೇಳು. ನಾನು ಒಬ್ಳೇ ಏನಾರು ಹೋದ್ರೆ ನಾನು ಹೋಗಿ ತಗೊಬರ್ತಿದ್ದೆ. ಎಲ್ಲಿ ಮನೇಲೇ ಶೂಟು ಅದು ಇದು ಎಲ್ಲಿ ಹೋಗಿದ್ದೀನಿ ನಾನು. ಎಷ್ಟು ಈಚೆ ತಿರುಗ್ತಿದ್ದೆ. ಈಚೆ ಎಲ್ಲರೂ ಒಬ್ಳೇ ಹೋಗಿದ್ದೀನಿ ಸ್ಕೂಟಿ ಎತ್ಕೊಂಡು. ನೀನೇ ಹೇಳ್ಬಿಡು, ಹೇಳು ಮನ್ಸು ಮುಟ್ಕೊಂಡು. ಇವಳ್ದು ಸ್ಕೂಟಿ ಇರಲಿಲ್ಲ, ಅದಕ್ಕೆ ಹೋಗಿಲ್ಲ. ಸ್ಕೂಟಿ ಅನ್ಕೊತ್ತು ಹೂವ ಸ್ಕೂಟಿ ಇರಲಿಲ್ಲ, ನೆನ್ನೆ ರೆಡಿ ಆಗಿದೆ, ಅದಕ್ಕೋಸ್ಕರ ಹೋಗಿಲ್ಲ ಆಚೆ. ಇಲ್ಲಿರೋ ಪಕ್ಕದಲ್ಲಿ ಇರಿ ಒಂದು ಏನೋ ಒಂದು ಶೋರೂಮ್ ಇರುತ್ತೆ ತಾನೇ, ಪ್ರತಿಯೊಂದು ಶೋರೂಮು ಇದೆ. ಶೋರೂಮ್ ಅಂತೀನಿ, ಸ್ಟೋರ್ ಇದೆ. ಹೋಗ್ಬಿಟ್ಟು ಒಂದು ಜೊತೆ ತಗೋ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡು ಅಂತ ಹೇಳಿದ್ದೀನಿ. ಆನ್ಲೈನಲ್ಲೆಲ್ಲ ನೋಡೋಣ ಅವಳಿಗೆ. ಗೈಸ್, ಇವಾಗ ಮೇಕಪ್ ಮಾಡೋರು ಯಾರು ಬಂದಿರೋ, ನಂಗೆ ಸೆಲೆಬ್ರಿಟಿ ಅವರು ಬಂದಿದ್ದಾರೆ ನನಗೆ ಮೇಕಪ್ ಮಾಡೋಕ್ಕೆ. ಸೆಲೆಬ್ರಿಟಿ ನೀವೀಗ ಸೆಲೆಬ್ರಿಟಿ. ನಾನು ಅಲ್ಲ, ಫಸ್ಟ್ ಮೇಕಪ್ ಆದ್ಮೇಲೆ ಮೇ ಬಿ ಇವತ್ತೇ ನನ್ನ ಫಸ್ಟ್ ಟೈಮ್ ಕರ್ಸ್ಕೊತಾ ಇರೋದು ಮೇಕಪ್ಗೆ. ನೆಕ್ಸ್ಟ್ ಬೆಂಗಳೂರು ಬರ್ತಾರೆ. ನನ್ನ ಫಸ್ಟ್ ಮೇಕಪ್ ಶೂಟ್ ನಿಶಾ ದಿವ್ಯವರೇ ಮಾಡಿರೋದು. ಒಂದು ಡ್ರೆಸ್ಸಲ್ಲಿ ಮಾಡಿ ಬ್ಲೂ ಕಲರ್ ಟಾಪ್, ಸ್ಕೈ ಬ್ಲೂ ಕಲರ್ ಸ್ಕರ್ಟ್. ಫಸ್ಟ್ ಮೇಕಪ್ ಶೂಟ್ ಅಂತ ನಾನು ಮಾಡಿದ್ದೇನೆ ನನ್ನ ಲೈಫಲ್ಲಿ, ದಿವ್ಯಾ ಅಕ್ಕನ ಜೊತೆ. ಅವ್ರು ಅವಾಗ ಕಲಿತಾ ಇದ್ರು 2021 ಪೋರ್ಟ್ಫೋಲಿಯೋ ಶೂಟ್ಗೆ ಫಸ್ಟ್ ಮೈಕ್ ಪೋರ್ಟ್ಫೋಲಿಯೋ ಶೂಟ್ಗೆ ಫಸ್ಟ್ ಮೇಕಪ್ಗೆ ಅಂತ ಹೋಗಿದೆ ನಾನು ದಿವ್ಯಾ ಅಕ್ಕ ಶೂಟ್ಗೆ. ಯಾಕೆ ಅಂತಂದರೆ ಭವ್ಯ ನನಗೆ ಅವಾಗ ಫ್ರೆಂಡು. ಭವ್ಯನಿಂದ ಕಾಂಟ್ಯಾಕ್ಟ್ ಬಂದಿದೆ. ನೀವು ಭವ್ಯ ಹಿಂಗೆ ನನ್ನ ಸಿಸ್ಟರು ಮೇಕಪ್ ಆರ್ಟಿಸ್ಟು, ಪೋರ್ಟ್ಫೋಲಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಕೇಳಿದಾಗ ಹೋಗಿ ಮಾಡಿದ. ನನಗೆ ಅದೇ ನೆನಪಾಗ್ತಿತ್ತು ಬೆಳಗ್ಗೆ, ಎಷ್ಟು ಟೈಮ್ ಪಾಸ್ ಆಗೋಯ್ತು ಎಷ್ಟು ಬೇಗ ಅಂತ. ಭವ್ಯ ಇವರು ಜಾಸ್ತಿ ಸಿಗ್ತಾ ಇದ್ರಲ್ಲ, ಸೊ ಅವಾಗ ಎಲ್ಲರೂ ಫ್ರೀ ಇದ್ರು. ಈಗ ಎಲ್ಲರೂ ಬಿಸಿ ಆಗ್ಬಿಟ್ಟಿದ್ರು. ಎಲ್ಲರೂ ಬಿಸಿ, ಎಲ್ಲ ಒಂದೊಂದು ಫೀಲ್ಡಲ್ಲಿ ಬಿಸಿ. ಸೊ ಕೇಳಿದ ತಕ್ಷಣ ಅಕ್ಕ ಬಂದು ಮೇಕಪ್ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿನಗೆ ಹೇಳ್ಬೇಕು. ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಇದ್ರೂ ವಾಪಸ್ ಹೋಗ್ಬಿಡ್ಬೇಕಿತ್ತು ನೆನ್ನೆ. ಬಟ್ ಪಾಪ ಅವರು ಏನದು ಪ್ರೆಗ್ನೆಂಟ್ ಇದ್ದಾರೆ ಅಂತ ಒಂದು ಆಸೆ ತೀರ್ಸೋಣ ಅಂತ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ದಿವ್ಯಾಕ ಇದ್ದಾರಲ್ಲ ಕೇಳೋಣ ಒಂದು ಮಾತು ಅಂತ ಅಂದ್ಬಿಟ್ಟು. ಸೊ ಇವ್ರಿಗೋಸ್ಕರ ನೋಡಿ ನೆನ್ನೆ ವಾಪಸ್ಸು ಮೈಸೂರಿಂದ ಬೆಂಗಳೂರಿಗೆ ಹೋಗೋರು ಸ್ಟೇ ಆಗಿ ಇವ್ರು ಬಂದು ಮೇಕಪ್ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ತುಂಬ ಟೈಮ್ ಆದ್ಮೇಲೆ ಮಾಡ್ತಾ ಇದ್ದೀನಿ. ಬಟ್ ಚೆನ್ನಾಗಾಗಲಿ ಅಂತ ದೇವ್ರನ್ನ ಬೇಡ್ಕೊಂಡು. ಅಕ್ಕ, ನೀವು ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತಾಡೋದು ಕಲ್ತಿದ್ದೀರಾ? ಮುಂಚೆನೇ ಮಾತಾಡ್ತಿದ್ದೆ, ಯಾರಿಗೂ ಗೊತ್ತಿಲ್ಲ ನಾನು ಮಾತಾಡ್ತೀನಿ ಅಂತ. ಇವಾಗ ವ್ಲಾಗ್ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಟ್ಟಿದೆ ಎಲ್ರಿಗೂ ನಾನು ಜಾಸ್ತಿ ಮಾತಾಡ್ತೀನಿ. ಆಲ್ ದ ಬೆಸ್ಟ್ ನಿಮ್ಮ ಚಾನೆಲ್ಗೂ. ಹಾಗೆ ಇವಾಗ ಬೇರೆ ಅವ್ರದ್ದು ಏನು ಹೂಮುಷಶಾಸ್ತ್ರ ಅಲ್ಲ, ಹೂಮುಷಶಾಸ್ತ್ರ ಆಗಿದೆ, ಹೌಸ್ ಆಫ್ ಫ್ಲವರ್ಸ್ ಇದೆ, ಬಿಸ್ನೆಸ್ಸು, ಏನು ಎಲ್ಲ ಫುಲ್ ಧಮಾಕ ಅಂದರೆ ಧಮಾಕ. ಒಂದಕ್ಕೆ ಸ್ಟಿಕ್ ಆನ್ ಆದ್ರೆ ಸ್ಲೋ ಅಲ್ಲಿ ಇರಲ್ಲಂತೆ. ಒಂದು 4-5 ಇದ್ರೆ ಎಲ್ಲ ತಲೆ ಬಿಸಿ ಇರುತ್ತೆ. ಅಕ್ಕ ಬಿಗ್ ಬಾಸ್ ಟೈಮಲ್ಲಿ ಏನು ಫುಲ್ಲು ಫೇಮಸ್. ಭವ್ಯಗಿಂತ ದಿವ್ಯಾ ಅವರೇ ಕ್ಯೂಟ್ ಆಗಿದಾರಲ್ಲ ಅಂತ. ಇಲ್ವಾ? ಕ್ಯೂಟ್ ಇದ್ದೀರಾ ಅಕ್ಕ. ಸೊ ಇವಾಗ ಮೇಕಪ್ ಜಾಸ್ತಿ ಮಾಡ್ಕೋಬಾರ್ದು ಇವರು, ಪಾಪ ಜಾಸ್ತಿ ಮಾತಾಡ್ಸಲ್ಲ, ಒಂದು ಬ್ರೇಕ್ ಕೊಟ್ಬಿಟ್ಟು ಮಾತಾಡ್ತಾರೆ ಅಷ್ಟೇ ಗೈಸ್. ಇವಾಗ ಆಮೇಲೆ ಸಿಗ್ತೀವಿ. ಹೇರ್ ಮಾಡ್ತಾ ಇರೋದು ರಾಧಾ ಅವ್ರು, ಇವ್ರು ಮೈಸೂರು, ನಮ್ಮ ಮೈಸೂರವರೇ. ಹಾಯ್ ಮಾಡಿ ರಾಧಾ ಅವರೇ, ಸಾರಿ. ಸೊ ಎಲ್ಲ ಲುಕ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನನಗೆ ಗೊತ್ತಿಲ್ಲ, ನಾನೇ ಕಾಣ್ತಿದ್ದೀನಿ. ಲಿಪ್ಸ್ಟಿಕ್ ಎಲ್ಲ ಇನ್ನು ಹಾಕಿಲ್ಲ, ಹಾಕ್ಬಿಡ್ಲಾ?
ಆಮೇಲೆ ವಿಡಿಯೋ ಮಾಡ್ತೀರಾ? ಇಲ್ಲಿ ಪರವಾಗಿಲ್ಲ ನ್ಯಾಚುರಲ್ ಬ್ಯೂಟಿ ಇರಲ್ಲ. ಇಲ್ಲ ಇವತ್ತು ಇವ್ರ ವ್ಲಾಗಲ್ಲಿ ನಾನು ಮಾತಾಡ್ಲಾ? ಪರವಾಗಿಲ್ವಾ? ಸೊ ಇವತ್ತು ಪಾಪ ಅವರು ಜ್ಯೂಸ್ ಕೊಟ್ಟಿ ಅಲ್ಲ, ಇವ್ರ ಹಸ್ಬೆಂಡ್ಗೆ ಏನದು ಪಾಪ ಬಿಸಿಲಿಂದ ಬಂದಿದ್ದಾರೆ ಅಂತ ಜ್ಯೂಸ್ ಕೊಡಕ್ ಬಂದಿದ್ದಾರೆ. ಇವರು ವರ್ಷಿನಿ ಕಾಫಿ ಕೇಳಲು ಅಂತ ಅವ್ರು ಕಾಫಿ ಮಾಡಿಸ್ತಾರೆ. ವರ್ಷಿನಿ 2 ಕುಡಿಯಕ್ಕೂ ರೆಡಿ ಆಗಿದ್ದಾರೆ. ಅರ್ಧಂಬರ್ಧ ಮೇಕಪ್ ಆಗಿದೆ ಪಾಪ. ಇವರು ವರ್ಷಿನಿ ಅಂದ್ರೆ ಯಾರು ಅಂತ ಗೊತ್ತಿರಲ್ಲ. ನನ್ನ ಸಿಸ್ಟರ್ ವರ್ಷಿನಿ ಅವ್ರು ಬಂದಿದ್ದಾರೆ. ಇವರು ನಮ್ಮ ಒನ್ ಅಂಡ್ ಓನ್ಲಿ ಫೇಮಸ್ ಸುಪ್ರಿಯಾ ಅವರು ನಮ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ತುಂಬಾ ಬಿಸಿ ಶೆಡ್ಯೂಲ್ ಇರ್ತಾರೆ. ಟೈಮ್ ಮಾಡ್ಕೊಂಡ್ ಬಂದಿರೋದಕ್ಕೆ ಥ್ಯಾಂಕ್ ಯು. ಅಲ್ಲ ಇವ್ರ ಬ್ಲಾಗ್ ಅಲ್ಲಿ ನಾನೇ ಮಾತಾಡಿ ನೆಕ್ಸ್ಟ್ ನಿಮ್ ಚಾನಲ್ ಇರೋ ಅನ್ಕೋಬೇಕು. ಅಕ್ಕ ಮಧುಗೌಡ ಚಾನಲ್ ಅದು, ದಯವಿಟ್ಟು ಅವ್ರಿಗೆ ಮೈಕ್ ಕೊಡಿ ಅಂತ. ಇಲ್ಲ, ನನಗೆ ಬೈತಾರೆ ಅವ್ರು ಮಾತಾಡ್ಲಿ ಬಿಡಿ ಅಂತ. ಪಾಪ ಸ್ವಾತಿ ಎಲ್ರಿಗೂ ಜ್ಯೂಸ್ ತಂದು ಕೊಡ್ತಿದ್ದೆ. ಥ್ಯಾಂಕ್ ಯು ಸ್ವಾತಿ. ಥ್ಯಾಂಕ್ ಯು, ವೆಲ್ಕಮ್. ಓಕೆ ಬನ್ನಿ, ವರ್ಷಿನಿ ಯಾರು ಅಂತ ನೋಡ್ತಾ ಇರ್ತೀರಾ. ಯಾರಿರ್ಬೋದು ಇವರೇ ಅವರು. ಹಾಯ್, ನಮಸ್ತೆ. 3 ಜನ ಇದೀವಾ? ವರ್ಷಿನಿ ಹೌದು, ಒಂದೇ ತರ ಇದ್ದೀರಾ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಬ್ಲಾಗ್ ಮಾಡ್ತೀರಾ? ಇಲ್ಲಪ್ಪ, ಐ ಡೋಂಟ್ ನೋ. ಅದನ್ನ ಒಂದ್ ಸ್ವಲ್ಪ ಕಲ್ತಿದ್ದೀನಿ ಅಷ್ಟೇ. ನಂಗೆ ಮೈಕ್ ಇತ್ತು. ಓಕೆ, ಮೈಕ್ ಇತ್ತು. ಇದು ಮೈಕು. ಗೊತ್ತಾಯ್ತು. ಹೋಗ್ಬಿಡುತ್ತೆ. ಗೊತ್ತಾಯ್ತು. ಸ್ವಲ್ಪ ಆಕ್ವರ್ಡ್ ಆಗಿದೆ ಅಷ್ಟೇ. ಥ್ಯಾಂಕ್ ಯು. ನಮ್ಮ ಚಾನಲ್ ಅಲ್ಲಿ ಇಷ್ಟು ಪ್ರಿಟಿ ಹುಡುಗಿರ್ನ ತೋರಿಸ್ತಾ ಇದೀನಿ ನೋಡಿ ಇವತ್ತು. ಎಂತ ಕೆಳಗಡೆ ಹೋದ್ರಾ? ಯಾರು? ಓಕೆ, ಅವ್ರು ಸ್ವಾತಿ ಅವ್ರು ಕೆಳಗಡೆ ಹೋಗಿದ್ದಾರೆ. ಇವ್ರ ಪಾಪ ನಿಶಾ ಅವ್ರಿಗೆ ತುಂಬಾ ಏನದು ಹಿಂಸೆ ಕೊಟ್ಟು ಶೂಟ್ ಇವಾಗಿದೆ, ಆದ್ರೆ ಬೆಳಗ್ಗೆ ಅವ್ರಿಗೆ ಹಿಂಸೆ ಕೊಟ್ಟು. ಅಕ್ಕ ನನ್ಗೋಸ್ಕರ ಅಲ್ಲ, ಅವ್ರಿಗೋಸ್ಕರ ಹೋಗಿದ್ದಾಳು ಅವಳು. ಅವ್ರು ಹೋಗಿ ಬಟ್ ಒಂದ್ 10 ಬಟ್ಟೆ ಫೋಟೋ ಕಳ್ಸಿ. ಹೌದಾ? ಸಾರಿ, ನಾನು ಮೈಕ್ ಇಲ್ದೆ ನಾನು ಬ್ಲಾಗ್ ಮಾಡ್ತೀನಿ. ಅದಕ್ಕೆ ನಂಗೆ ಮೈಕ್. ಸೊ ನಿಶಾ ಅವರೇ ಬೇಗ ಬನ್ನಿ ಅಂತ ಕೇಳ್ಕೊಳ್ಳೋಣ, ಯಾಕಂದ್ರೆ ಶೂಟ್ ಟೈಮ್ ಆಗ್ತಾ ಇದೆ. ಗೈಸ್, ಇವಾಗ ನಿಖಿಲ್ ಅವ್ರದ್ದು ರಿಯಾಕ್ಷನ್ ನೋಡೋಣ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಅಲ್ಲಿ ತೋರಿಸೋ ಅವ್ರನ್ನ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದ. ಚೆನ್ನಾಗಿ ಕಾಣಿಸ್ತಿದ್ಯಾ ಸ್ವಾತಿ? ಗುಂಡ ಹೆಂಗ್ ಕಾಣಿಸ್ತಾ ಇದ್ದೀನಿ? ಹೇಳ್ತಾ ಇಲ್ಲ ಗುಂಡ. ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಓಕೆನಾ? ಹೋಗಿ ನೀವು ರೆಡಿಯಾಗಿ ಹಿಂಗೆ ಕೂತಿದ್ದೀರಾ. ಹೆಂಗೆ ಕಾಣಿಸ್ತಾ ಇದ್ದೀನಿ ವರ್ಣನೆ ಮಾಡಿ ನೋಡೋಣ. ಇನ್ನೊಂದು ತಿಂಗಳಿರುತ್ತಷ್ಟೇ ಈ ಹೊಟ್ಟೆ, ಆಮೇಲೆ ಇರಲ್ಲ. ಸಿಕ್ಸ್ ಪ್ಯಾಕ್ ಬಂದ್ಬಿಡತ್ತಾ? ಹಾಂ, ಸರಿ, ಪ್ಯಾಕ್ ಮಾಡ್ತೀನಿ. ಸರಿ, ಮಾಡು ಒಳ್ಳೇದಾಗಲಿ. ಚೆನ್ನಾಗಿ ಕಾಣಿಸ್ತದೆ. ಔಟ್ಫಿಟ್ ಓಕೆನಾ? ಡೀಸೆಂಟಾಗಿದೆಯಾ? ಚೆನ್ನಾಗಿದೆ. ಓಕೆ ಗೈಸ್, ನಮ್ಮ ನಿಶಾ ಇನ್ನೂ ಬರಲಿಲ್ಲ. ಓಕೆ, ಇವಾಗ ನಂದು ಸಿಂಗಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಿಮಗೆ ಬಟ್ಟೆ ಕೊಡ್ತೀನಿ. ಚಲೋ. ಈಗ ನನಗೆ ಸ್ಟಿಕ್ ಆನ್ ನೈಲ್ಸ್ ಹಾಕ್ಕೊಡ್ಲಿಕ್ಕೆ 2 ಮುದ್ದಾದ ಹೆಣ್ಣು ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ನೋಡಿ, ನೈಲ್ಸು ಮಾಡ್ಸಕ್ಕೆ ಟೈಮ್ ಸಿಕ್ಲಿಲ್ಲ. ಮಾಡ್ಸಂಗಿಲ್ಲ ಅಲ್ಲ, ಅದೇ ಅಕ್ರಿಲಿಕ್ ಎಲ್ಲ ಮಾಡಿಸ್ಬಾರ್ದು, ಜಸ್ಟ್ ಸ್ಟಿಕ್ ಆನ್ ಇಲ್ಲ ಜೆಲ್ ಪಾಲಿಶ್ ಮಾಡಿಸ್ಬೋದು. ಯುವಿನು ಇದು ಮಾಡಂಗಿಲ್ಲ ಅಲ್ವಾ? ಹೌದಾ? ಹಾಕ್ಸಂಗಿಲ್ಲ, ಏನಿಲ್ಲ. ಶ್ರೀಮಂತ ಕಾಣಿಸ್ಬೇಕು. ಅದು ಸೀಮಂತ ನೀವ್ ಹಿಂಗ್ ತಿರುಗಿಯಲ್ಲ, ನಂದ್ರಲ್ಲೂ ಹಂಗೆ ಮಾಡ್ತಾರೆ. ಎಷ್ಟು ಬ್ಯೂಟಿಫುಲ್ ಕರ್ಲ್ಸ್ ಇದೆ, ಅದೆಲ್ಲ ಕಾಣ್ಬೇಕಲ್ಲ ನಮ್ಮ ಚಾನಲ್. ಹಾಕಿ ಅಕ್ಕ ಹಿಂಗ ಒಂದು. ಇದೆ ತಾನೆ ಫ್ರಂಟ್, ಇದೆ ತಾನೆ ಫ್ರಂಟ್ ಯಾವ್ದು, ಬ್ಯಾಕ್ ಯಾವ್ದು, ಟೋಸ್ ಯಾವ್ದು, ಹ್ಯಾಂಡ್ಸ್ ಯಾವ್ದು ಗೊತ್ತೇ ಆಗ್ತಾ ಇಲ್ಲ. ಇಲ್ಲಿ ಫ್ರಂಟ್ ಬರುತ್ತೆ ಎಂತ? ಇದೆ ಇದೆ ಇದೆ. ಹಾ, ಯಾ ನಿಜ ಅಮ್ಮ. ನೋಡಿ, ಇದು ತಾನೆ ಫ್ರಂಟ್, ಈ ಶೇಪ್ ಇರೋದು. ಸಣ್ಣ ಇರೋದು ಹಿಂದೆ ಹೋಗುತ್ತೆ. ಸಣ್ಣ ಇರೋದಿಲ್ಲ. ಇವಾಗ ಸದ್ಯಕ್ಕೆ ಹೆಂಗೋ ಒಂದು ಹಾಕಿ ಅಕ್ಕ. ಇನ್ನೊಂದು ತಮ್ಮದು ಇದು. ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್? ತುಂಬಾ ಕಿಡಿಯಾಗಿ ಕಾಣಿಸ್ತಿದ್ದೀರಾ. 10ಗೆ ಹೇಗೆ ಎಷ್ಟು ಕೊಡ್ತೀರಾ? 10/11 ಕೂಡ. ಇವಾಗ ಎಲ್ರು ಮಧುವರು ನಾನು ಈ ತರ ಪ್ರೆಗ್ನೆಂಟ್ ಆದಾಗ ಹಿಂಗ್ ಬಂದು ಹೆಲ್ಪ್ ಮಾಡ್ತಾರೆ. ಎಸ್ ಹೌದು. ಯಾವಾಗ ಆಗ್ತಾ ಇದ್ದೀರಾ?
ಒಳ್ಳೆ ಪ್ರಶ್ನೆ. ಫಸ್ಟ್ ಮದ್ವೆ ಆಗ್ತೀನಿ. ಮದ್ವೆ ಇದೆ, ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನಲ್ ಅಲ್ಲಿ ಅನೌನ್ಸ್ ಮಾಡಲ ಡೇಟ್. ಡೇಟ್ ಅನೌನ್ಸ್ ಮಾಡಿ, ವೆನ್ಯೂನು ಅನೌನ್ಸ್ ಮಾಡ್ಬಿಡಿ, ಎಲ್ಲರೂ ಬಂದ್ಬಿಡ್ಲಿ. ಯಾಕೆ ಈ ತರ ನನಗೆ ಇದ್ ಮಾಡ್ತಾ ಇದ್ದೀವಿ? ಸುಪ್ರಿಯಾ ಅವರೇ, ನೀವ್ ಯಾವ ಬೇಬಿಗೆ ವೋಟ್ ಮಾಡ್ತೀರಾ? ಬಾಯ್. ನೀವು ವರ್ಷಿಣಿ ಅವರೇ? ಬಾಯ್ ಇಷ್ಟ ಅಂದ್ರೆ ಬಾಯ್. ಗರ್ಲ್ ನಮ್ ಕ್ಲಬ್ ಬರ್ಲಿ ಅಂತ. ಅಮ್ಮ ನೀವು? ನನ್ನ ನೋಡಿದ್ರೆ ಯಾವ್ದಾಗುತ್ತೆ ಹೇಳಿ. ಇಟ್ ಇಸ್ ನಾಟ್ ಸಪೋಸ್ ಟು ಬಿ ಲೈಕ್ ಬಾಯ್. ದಿಸ್. ಅಕ್ಕ ನೀವು? ಬಾಯ್. ಅಣ್ಣ ಹೇಳಿ ಅಣ್ಣ, ಆಯ್ತು ಕೇಳ್ತೀನಿ. ಗರ್ಲಾ? ಇನ್ನು ಒಂದ್ ಫಿಂಗರ್ ಹಾಕಿವಾಗ ಹಿಂಗೋಗುತ್ತೆ ಹಂಗೋಗುತ್ತೆ. ಹಿಂಗ್ ಬರ್ಬೇಕು ನಾನು ಹೇಳ್ದೆ ಅಲ್ವಾ. ನಮ್ಗೆ ಸುಮ್ನೆ ಬೈದ್ರು ಅಕ್ಕ ನಿಮ್ಗೆ. ಏನೋ ಬಿಡಿ, ಆಯ್ತು ಸರಿ. ಇವ್ರದ್ದು ಇಷ್ಟೇ ಎಷ್ಟಿದೆ? ಇವಾಗೆಲ್ಲ ವೆಜ್ ಅಲ್ಲ ನೀವು ಇವತ್ತು ಮಂಡೇ? ನಾ ಇನ್ನೊಂದ್ ದಿನ ಮಾಡಿದ್ರೆ ನಾನ್ ವೆಜ್ ಮಾಡಿಸ್ಬೋದು. ಕೆಳಗಡೆ ಅಡಿಗೆ ಆಗ್ತಾ ಇದೆ ವೆಜ್. ಫಿಂಗರಿಂಗ್ ಎಲ್ಲ ಪ್ರಾಪ್ಸ್ ಎಲ್ಲ ಬಂದಿದೆ, ಸೆಟಪ್ ರೆಡಿ ಆಗಿದೆ. ದಯವಿಟ್ಟು ಅದಕ್ಕೆ ನೇಲ್ಸ್ ಹಾಕು. ಇದ್ರಲ್ಲಿ ಹೆಂಗೆ ಸುಪ್ರಿಯಾ ಅವರು ಶೂಟ್ ಮಾಡ್ತಾರೆ ನೋಡೋಣ. ಏನೋ ಒಂದ್ ಅಂಬ್ರೆಲಾ ತರ ಮಾಡ್ಬಿಟ್ಟು ಮೇಲ್ಗಡೆ ಸ್ಕ್ರೀನ್ ಬಿಟ್ಟಿದ್ದಾರೆ. ಲೆಟ್ಸ್ ಸಿ ಹೆಂಗ್ ಬರ್ತದೆ. ನಿಶಾ ಅವ್ರು ಬಂದ್ರಾ? ಇನ್ನೂ ಬರ್ಲಿಲ್ಲ. ನಿಶಾ ಅವ್ರಿಗೆ ಇವತ್ತು ಫುಲ್ ಟಾಸ್ಕ್ ಇದೆ. ನನಗೆ ಸುಸ್ತಾಗಿದೆ. ಇವ್ರಿಗೆ ಲಾಸ್ಟ್ ಮೂಮೆಂಟಲ್ಲಿ ಶಾಪಿಂಗ್ ಮಾಡಿ ಕಣ್ಮುಚ್ಕೊ ಬರ್ಬೇಕಂತೆ. ಬಂದೆ. ಹಾಂ ಬಿಡ್ಲಾ? ವಾ ಮೇಕಪ್ ಚೆನ್ನಾಗಿ ಬಂದಿದೆ. ಮುಟ್ಬಿಡಿ ಅವ್ರನ್ನ ಕಚ್ಬಿಡ್ತಾನೆ. ಮಣ್ಣವ್ರು ರೆಡಿ ಆಗ್ತಾ ಇದಾರೆ, ಹೋಗಿ ನೋಡಿ. ಸ್ವಲ್ಪ ಏನು ಸಿಗ್ಲಿಲ್ಲ, ಅಷ್ಟು ಕೊಟ್ಟಿದೀನಿ ಇರೋದನ್ನೇ. ಅಣ್ಣ ಇದು ಜಾಸ್ತಿ ಬರ್ತದೆ. ಮೈಕ್ ತೆಗೀಲಿ. ನೀವು ತೆಗಿಯಲ್ಲ, ರೆಡಿ ಆಗೋ ತನಕ ತೆಗಿಯಲ್ಲ. ವಿಡಿಯೋ ಮಾಡ್ತೀವಿ, ತೆಗಿ ಬೇಗ. ಏನು ಕೊಟ್ಟವಳು ಏನೋ ಅವನಿಗೆ. ಚೆನ್ನಾಗಿ ಕಾಣಿಸ್ತಾವಳೆ. ಓ ಸೆಟಪ್ ನೋಡಿಲ್ಲ ನಾನು. ನಂಗೆ ಬೋಲ್ಡ್ ಎಲ್ಲ ಕೊಟ್ಟೆ ಅಭ್ಯಾಸ ಇಲ್ಲ, ಜಾಸ್ತಿ ಸ್ಮೈಲಿಂಗ್. ಇದ್ದಳು ಆ ಸ್ಟ್ಯಾಂಡಲ್ಲಿ ಎಡಿತಾರೆ. ಇದು ಓಕೆ. ಅದು ಎಲ್ಲ ಪ್ರೀವಿಯಸ್ ಇತ್ತಲ್ಲ, ಚೆನ್ನಾಗಿತ್ತು. ಫೋಟೋಸ್ ಲೈಟ್ ಆಗಿ ತೋರಿಸ್ತೀನಿ ಗೈಸ್, ನೋಡಿ. ವಾವ್, ಚಂದ ಇದೆ. ವಾವ್, ಸೋ ನೈಸ್. ಇದು ನೋಡಿ, ಇದು ಬೋಲ್ಡ್. ಬೋಲ್ಡ್ ಆಗಿರಲ್ಲ ನಿಶಾ ಅವರೇ, ಕ್ಯೂಟ್ ಆಗಿಲ್ಲ. ಬೋಲ್ಡ್ ಎಲ್ಲ ನಮಗೆ ಸೂಟ್ ಆಗಲ್ಲ. ಚೆನ್ನಾಗಿ ಬರ್ತಾಯಿದೆ, ಬಟ್ ಇದಕ್ಕೆ ಬೋಲ್ಡ್ ಲುಕ್ ಕೊಟ್ರೆ ಚಂದ. ದಿಸ್ ಇಸ್ ಅಪ್ಸರೆ, ದಿಸ್ ಇಸ್ ವೇಸ್ಟ್ ಬಾಡಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ನನ್ನ ಕಳಿಸ್ಬಿಟ್ಟು ಈಚೆಗೆ ಅವಳು ತಗೊಳ್ಳಿ ಅಂತ ಕಳಿಸ್ದೆ ಗೈಸ್. ಅದಾದ್ಮೇಲೆ ಹಂಗೆ ನೋಡು ಅಂತ ಹೇಳ್ದೆ. ನಿಮ್ಮದ್ ನೋಡೋದಕ್ಕೆ ಕೂತಿದ್ಲು, ಅವನಿಗೆ ಸಿಗ್ಲೇ ಇಲ್ಲ. ಆದ್ರೂ ಅವ್ರಿಗೆ ಏನೂ ತಗೊಂಡಿಲ್ಲ ಅಂದ್ರು ಲಾಸ್ಟಲ್ಲಿ ಅವರೇ ಚೆನ್ನಾಗಿ ಕಾಣೋದು. ಹೌದು ಗೈಸ್, ಅವರೇ ಚೆನ್ನಾಗಿ ಕಾಣ್ತಾ ಇರೋದು. ಕೂತಿದ್ರಪ್ಪ ಇಲ್ಲಿ ಇವಾಗ. ಸುಪ್ರಿಯಾ ಅವರು ದಿವ್ಯಾಕಂಗೆ ಹೇಳ್ತವ್ರೆ ಚೆನ್ನಾಗಿ ತಿನ್ಬೇಕು. ಇಲ್ಲಿ ಹಾಕಕ್ಕೂ ಮುಂಚೆನೆ, ಇಲ್ಲಿ ಹಾಕಕ್ಕೂ ಮುಂಚೆನೆ ಏನ್ ಡಯಟಾ? ಸಾರಿ ಇವತ್ತು ನಮ್ಮ ಮನೇಲಿ ಊಟ, ಎಲ್ಲರೂ ಆರಾಮಾಗಿ ಊಟ ಮಾಡಿ. ತರಕಾರಿ ತಿಂತೀರಲ್ಲ, ಎಲ್ಲ ಹಾಕಿ ಪಾತ್ರೆಲಿರೋ ತರಕಾರಿ ಎಲ್ಲ ಅವ್ರಿಗೆ ಹಾಕಿ. ಇವತ್ತು ಮಂಡೇ ಆಗಿಲ್ಲ ಅಂದಿದ್ರೆ ಒಳ್ಳೆ ನಾನ್ ವೆಜ್ ಮಾಡ್ಬೋದಿತ್ತು. ನಾವು ವೆಜಿಟೇರಿಯನ್. ವೆಜಿಟೇರಿಯನಾ? ಈಗ ಮನೆ ಕಟ್ತಿದೀವಲ್ಲ. ವರ್ಷಿಣಿ ಅವ್ರಿಗೆ ಕೊಡ್ರು. ವರ್ಷಿಣಿ ಅವ್ರನ್ನ ಇದು ಬಜ್ಜಿ ತಿಂತಾಳ ಅಜ್ಜಿ.
ಬನ್ನಿ ಇಲ್ಲಿ ನಿಮ್ಮ ಫೇವ್ರೆಟ್ ಗೀತಾ ಸೀರಿಯಲ್ ಅವರು ಸಿಸ್ಟರ್ಸ್ ಬಂದಿದ್ದಾರೆ. ನನ್ನ ಮದ್ವೆಗೆ ಭವ್ಯ ಬರಕ್ಕಾಗ್ಲಿಲ್ಲ, ಅವಾಗ ಬಿಗ್ ಬಾಸ್ ಅಲ್ಲಿ ಇದ್ಲು. ಎಲ್ರು ಬಂದಿದ್ರು ನನ್ನ ಮದ್ವೆಗೆ. ಹಾ, ಬಿಗ್ ಬಾಸ್ ಅಲ್ಲಿ ಇದ್ಲು. ಅಕ್ಟೋಬರ್ ಟೈಮಲ್ಲಿ ನಾನು ಮದ್ವೆ ಆಗಿದ್ದು. ಅಕ್ಕ ಬಂದಿದ್ರು 2024 ಅಕ್ಕ ಬಂದಿದ್ರು. ಅವಾಗ ಕೇಳ್ತಾ ಇದ್ರು ಅಜ್ಜಿ ಗೀತಾ ಬರ್ಲಿಲ್ಲ ಅಂತ. ದಿವ್ಯ ಹೋಗಿದ್ದಕ್ಕೆ ಬೆಲೆನೇ ಇಲ್ಲ. ಗೊತ್ತಾಯ್ತಾ ಇದು ಯಾರು ಅಂತ? ಯಾರು ಯಾರು ಅವರ ಧಾರಾವಾಹಿ ಬಿಡ್ರೆ ಇವ್ರ ಕಂಡಿಡ್ಬೇಕೀಗ. ಅದೇ ಯಾರು ಅವರಾ? ನಮ್ಮ ಅಜ್ಜಿಗೆ ನೀವು ಫೇವ್ರೇಟ್. ಇಲ್ಲಿ ಇಲ್ಲಿ ವಿಡಿಯೋ ಕಾಲಲ್ಲಿ ನೀನ್ ನನ್ ಮದ್ವೆಗೆ ಬಂದಿರ್ಲಿಲ್ಲ ಅಲ್ಲ, ಅವಾಗ ಕೇಳ್ತಾ ಇದ್ರು. ಡಾಕ್ಟರ್ ಆಗಿದೆಯಲ್ಲ, ಇವಾಗ ಅಲ್ಲಿ ಶೂಟಿಂಗ್ ಎಲ್ಲ ಇರ್ಬೇಕು ಅವಳು. ಸಕ್ಕತ್ತಾಗಿದ್ದೀನಿ. ನೀವು ಹಾಯ್ ಮಾಡಿ ಇಲ್ಲಿ ಬ್ಲಾಗಲ್ಲಿ. ಮತ್ತೆ ಎಂತ ಸಮಾಚಾರ? ಊಟ ಆಯ್ತಾ? ನಾವಿಲ್ಲೋಡು ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಸೀಮಂತಕ್ಕೆ ಮಿಸ್ ಮಾಡದೆ ಬರಬೇಕು. ನೆಕ್ಸ್ಟ್ ಮಂತ್ 9th ಸಂಡೇ. 1st ಇಂದ 15th ಇರಲ್ಲ, ಫುಲ್ಲಿ ಪ್ಯಾಕ್ಡ್. ಹಂಗಾದ್ರೆ ನಿಶಾ ನಾದ್ನಿ ಎಲ್ಲಿದ್ದಾಳೆ? ಮೇಲಿದ್ದಾಳೆ. ಹಸ್ಬೆಂಡ್ ಇದ್ದಾರೆ ಇಲ್ಲಿ. ನಾಚಿಕೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಮನೆಗೆ ಒಂದ್ಸಲ. ನಿಶಾ ಹಾಂ, ಥ್ಯಾಂಕ್ ಯು. ಬಾಯಿಲಿ ಬನ್ನಿ ಬನ್ನಿ, ಮಿಸ್ ಮಾಡಬೇಡಿ ಮೈಸೂರಿಗೆ ಬಂದಾಗ. ಅವಳು ಬಿಸಿ ಇದ್ದಾಳೇನೋ. ಸರಿ ಭವ್ಯ, ಆಯ್ತು. ಓಕೆ, ಟೇಕ್ ಕೇರ್. ಬಾಯ್ ಬಾಯ್.